ಅಪ್ಪ ಅಪ್ಪ ಉಯ್, ಉಯ್, ಅಪ್ಪ ಬೆಳಗ್ಗೆ ಬಂದಂಗೆ ಆಗುತ್ತೆ. ಬಾಯಾಗೆಲ್ಲ ನೀರು ಬತ್ತೆ. ಬಾಯಾಗೆಲ್ಲ ನೀರು ಬಂದಂಗೆ ಆಗುತ್ತೆ. ಯಾಕಪ್ಪ ಹಿಂಗಾಗ್ತೈತೆ ಬಾಯಾಗೆಲ್ಲನ. ಅಮ್ಮ ಅಯ್ಯಪ್ಪ, ಕಣ್ಣಾಗೆಲ್ಲ ನೀರು ಬತ್ತ, ಬಾಯಾಗೆಲ್ಲ ನೀರು ಬರ್ತವೆ. ಒಬ್ಬಳು ಸರ್ಕಾಗಲ್ಲ. ಯಾಕೆ ಪ್ರೇಮಮ್ಮ ಅವಾಗಿಂದ ಉಬ್ಳಿಸ್ಕೊಂತ ಆಯ್ತಲ್ಲ? ಹಾಂ, ಯಾಕೆ ಏನಾಯ್ತು? ಏನಾತಪ್ಪ? ಯಾಕೆ ಉಬ್ಳಿಸ್ತಾ ಆಯ್ತು ಅವಾಗಿಂದನೇ? ಪ್ರೇಮಮ್ಮ ಯಾಕಮ್ಮ? ಈಗ ಚೆನ್ನಾಗಿಲ್ವಿ? ಇಲ್ಲ ಕಣ್ಣಮ್ಮ, ಯಾಕ ಬಾಯಾಗೆಲ್ಲ ಒಬ್ಳಿಗೆ ಬಂದಂಗೆ ಆಗುತ್ತೆ. ಯಾಕನ ವಾಂತಿನೂ ಬರೋಂಗಿಲ್ಲ, ಏನಿಲ್ಲ. ಆವಾಗಲೇ ವಾಂತಿ ಆಯಿತು, ತಿರುಗಿ ಇನ್ನೊಂದ್ಸತಿ ಬಂದಂಗೆ ಆಗುತ್ತೆ. ಕಣ್ಣಾಗೆಲ್ಲ ನೀರು ಬರ್ತೈತೆ, ಬಾಯಾಗೆಲ್ಲ ನೀರು ಬಂದಂಗೆ ಆಗ್ತವೆ. ಒಬ್ಳಿಸ್ ಕಣ್ಣಾಗೆಲ್ಲ ನೀರು ಬರ್ತವೆ. ಏ ಲಕ್ಷ್ಮ, ಲಕ್ಷ್ಮ, ಹೇ ಲಕ್ಷ್ಮ, ಯಾಕೆ ಹಂಗೆ ಹೋಗ್ಕೊಂಡು ಯಾಕನ? ಬಾ ಇಲ್ಲಿ. ಯಾಕ ಪ್ರೇಮ ಯಾಕ ಉಬ್ಳಿಸ್ತಾ ಇತ್ತು, ವಾಂತಿ ಮಾಡ್ಕೊಂತ ಐತಿ? ಬಾ ಕೇಳು, ಬಾ ಇಲ್ಲಿ. ಅಯ್ಯೋ ಹೌದೇನು, ನನ್ನ ಸಸ್ಯ ವಾಂತಿ ಮಾಡ್ಕೊಂತ ಇದ್ದಾಳೆ. ಪ್ರೇಮ ಪ್ರೇಮ, ಯಾಕಮ್ಮ ಏನಾಯ್ತು? ಯಾಕ ಗೊತ್ತಿಲ್ಲ ಕಣತ್ತೆ, ಹಬ್ಬಳಿಕೆ ಬತ್ತೈತೆ. ಯಾಕೆ ಅಂತ ಗೊತ್ತಿಲ್ಲ. ಅಮ್ಮ ಹಬ್ಬಳಿಕೆ ಬಂದಂಗೆ ಆಗ್ತೈತೆ, ಬಾಯಾಗೆಲ್ಲ ನೀರು ಬರ್ತೈತೆ. ಅವಾಗಲೇ ಒಂದ್ಸತಿ ವಾಂತಿ ಆಯ್ತಾ, ಇವಾಗ ಹಂಗೆ ಬಾಯಾಗೆಲ್ಲ ಒಂಥರ ನೀರು ಬಂದಂಗೆ ಆಗ್ತಾ ಇದ್ದಾವೆ. ಯಾಕ ಗೊತ್ತಿಲ್ಲ, ಯಾಕೆ ಬಾಯೆಲ್ಲ ಒಂಥರ ಆಗ್ತೈತಿ. ಬಾಯಿಲಿ ಒಂದಿಸು ಬಿಸಿನೀರಾಗೆ ಬಾಯಿ ಮುಕ್ಕಳಿಸ್ಬಿಟ್ಟು ಒಂದಿಟ್ಟು ಉಪ್ಪಿನಕಾಯಿನ ಯಾತನ ನೆಚ್ಚ ಸರಿಯಾಗುತ್ತೆ. ಒಂದಿಸು ಬಿಸಿನೀರು ಬಾಯಕ್ಕೆ ಒಯ್ಕೆಬಿಟ್ಟು ಕ್ಲೀನಾಗಿ ಮುಕ್ಕಳಿಸು ಬಾಯೆಲ್ಲನ, ಹಂಗೆ ವಾಂತಿ ಆದ್ಮೇಲೆ. ನೆನ್ನೆಸ್ಲು ಆಯಿತು, ಇವತ್ತು ಆಗ್ತೈತೆ. ಯಾಕೋ ಊಟನೇ ಸೇರ್ತಿಲ್ಲ ಕಣತ್ತೆ. ಹೌದೇ, ಏನನ್ನ ಗುಡ್ ನ್ಯೂಸ್ ಐತೆ ಹಂಗಾರಿ? ಇರಬೇಕು ಅಂತ ಅನ್ಕೊಂತೀನಿ. ತಿಂಗಳ ಮೇಲೆ 15 ದಿವಸ ಆಯಿತು. ಅದಕ್ಕೆ ನಾನು ಹಂಗೇನಾದರೂ ಆಗಿರ್ಬೇಕೇನೋ ಅಂತ ಅನ್ಕೊಂಡಿದ್ದೀನಿ. ಆಗೈತೆ. ನಾನಿಲ್ಲ ಅಂದರೆ ಸರಿಯಾಗಿ ನನಗೆ ಗೊತ್ತಾಗೋದು. ಇವಾಗ ತಿಂಗಳ ಮೇಲೆ 15 ದಿವಸ ಆಯಿತು, 15 ದಿನ 20 ದಿನ. ಅದಕ್ಕೆ ನನಗಂತೂ ವಿಷಯ ಕೇಳಿ ಸಂತೋಷ ಆಗ್ತೈತಿ. ನನಗಂತೂ ಏನು ಸಂತೋಷ ಆಗ್ತೈತೆ ನೋಡು. ಆ ಪೂಜೆ ಮಾಡಿ ನಾನು ಹಂಗೆ ಅನ್ಕೊಂಡೆ, ಇದು ನಿಜಾನೇ ಆಗಿದ್ರೆ ಪೂಜೆ ಮಾಡ್ದೆ ಇಟ್ಕೇನೆ ಈ ತಿಂಗಳೇ ನಿಂತು ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಹಂಗೆ ಆತ್ ನೋಡಿ. ನಾನು ಅವತ್ತು ಕೈ ಮುಗಿಬೇಕಾರೆ ಹಂಗೆ ಕೈ ಮುಗಿದಿದ್ದೆ. ದೇವರೇ ಪರಮಾತ್ಮ, ನೀನಿರೋ ಸತ್ಯನೇ ಆಗಿದ್ರೆ ಈ ತಿಂಗಳೇ ನೀನು ನನಗೆ ಕುರು ತೋರಿಸ್ಬೇಕು ಅಂತ ಹೇಳಿ ಕೈ ಮುಗಿದಿದ್ದೆ ನೋಡು. ಅವಾಗ ಕರೆಕ್ಟಾಗಿ ಆಗೈತೆ. ಪೂಜೆ ಮಾಡಿ ಒಂದು 10-15 ದಿನ ಆತೇನಮ್ಮಲೆ. ಆತ್ ಕಣತ್ತೆ, ಒಂದು 20 ದಿವಸ ಆಯಿತು ಪೂಜೆ ಮಾಡಿ. ನೋಡು ಹಂಗಾರೆ ಕರೆಕ್ಟಾಗಿ ಆಗೈತಿ. ನೋಡು, ನಿನಗೆ ಆ ದೋಸೆ ಇರತ್ತೇನೆ ನಿಮ್ಮಿಬ್ಬರೊಳಗೂ ಆಗಿಲ್ಲ ಹುಡುಗರು. ಅದಕ್ಕೆ ಮತ್ತೆ ನಾನು ಯಾಕಾಗಿಲ್ಲ, ನಮ್ಮ ಋತಮ್ಗಂತದ್ ಕಾತು, ನಮ್ಮ ಚೈತ್ರ ಮಾಲಿನಿ ಮೊಮ್ಮಕ್ಳನ್ನ ಕಂಡ್ಲು, ನಮಗಿನ್ನ ಒದೃಷ್ಟಿಲ್ಲ ಅಂತ ನಾನು ನನ್ನ ಮಗನ ಮಕ್ಳವ ನೋಡ್ಬೇಕಂತ ಬೋಲ್ ಆಸೆ. ನೋಡಪ್ಪ, ನಾನು ನನ್ನ ಮಗನ ಮಕ್ಳು ಯಾವಾಗ ನೋಡ್ತೀವೋ ಇತ್ಲಾಗಾಲೇನೆ ನೋಡಿದೆ, ಕೈರು ಆಲೇನೆ ಮೊಮ್ಮಕ್ಕಳು ಕಂಡ್ರು ಅಂತ ಹೇಳಿ ನನಗಂತೂ ಯಾವ್ದಾಗ ಮೇನಾಗ ಅದೇ ಚಿಂತೆ ಆಗತ್ತೆ. ನನಗೆ ಅದು ಒಂದೇ ಚಿಂತೆ. ದೇವರು ಎಲ್ಲ ಕೊಟ್ಟ, ನನ್ನ ಮಗುಗಿನ ಹುಡುಗರಾಗ್ಲಿಲ್ಲ ಅಂಬದೇ ನನಗೆ ಚಿಂತಿತ್ತು. ಏನಂತೆ? ನೀನು ತಾತ ಆಗ್ತಾ ಇದೀಯಾ? ನಮ್ಮ ಸೌರ್ಯ ಅಪ್ಪ ಆಗ್ತಾ ಇದ್ದಾನಪ್ಪ. ಅಪ್ಪ ಆಗ್ತಾ ಇದ್ದಾನಿ ತಾತ. ನಿಮ್ಮ ಮೊಮ್ಮಕ್ಕಳು ಬೇಕು ಅಂತಿದ್ದಲ್ಲ, ನನ್ನ ಮಗನ ಮಕ್ಕಳು ನೋಡ್ಬೇಕು ಅಂತ ಅತ್ತೆ. ವಯಸ್ಸೋತು ನನಗಿನ್ನ ಅಂತ ಹೇಳ್ತಿದ್ದಲ್ಲ ಅತ್ತೆ. ಇವಾಗ ನೋಡು, ಮೊಮ್ಮಕ್ಕಳು ಆಗ್ತಾ ಇದ್ದಾನಿ. ನಮ್ಮ ಪ್ರೇಮ ಪ್ರೆಗ್ನೆಂಟು. ಹೌದೇನು? ಎಂಥ ಒಳ್ಳೆ ಸಂತೋಷದ ವಿಷಯ ಹೇಳ್ಬಿಟ್ಟಮ್ಮ. ನನಗಂತೂ ಬೋಲ್ ಸಂತೋಷ ಆಗ್ತೈತೆ ಕಣಮ್ಮ ಪ್ರೇಮ. ನಾನು ಕಾಯ್ತಿದ್ದೆ ದಿನಾನು. ಅತ್ತೇನೆ ವಾಂತಿ ಆತಂತೆ. ನೆನ್ನೆ ಸುಮ್ಮಲಿಲ್ಲ, ನಂಗೆ ಗಂಟ್ಕಂಡು ಯಾಕೋ ಬಲ್ವಲ್ಲ ಮಂಕಾಗಿದ್ದಾಳೆ. ಸುಮ್ಮನೆ ಮನೆ ಕೆಮ್ತಾಳು ಹೋಗಿ ಯಾಕೆ ಸುತ್ಕೊಂಡು. ಅಲ್ಗೂ ನಾನೇ ನೆನ್ನೆ ಸಲ ಮೊಸರು ತೊಳೆದಿಕ್ತೆ, ಕಸ ಹೊಡ್ಕೊಂಡೆ, ಎಲ್ಲ ಬದುಕು ನಾನೇ ಮಾಡಿದೆ. ಯಾಕತ್ತು ಹಿಂಗಿರ್ತಿರ್ಲಿಲ್ಲ ಅನ್ಕಂಡು. ನನಗೆ ಅವಾಗಲೇ ಅನುಮಾನ ಬಂತು, ಕೇಳೋಣ ಅನ್ಕೊಂಡು ಬೀಳತ್ತೆ. ಯಾಕೆ ಮೈಕೈ ನೋವು ಊಟ ಯಾಕೆ ಚೆನ್ನಾಗಿಲ್ದಂಗೆ ಆಗೈತೇನ ಅಂತ ಹೇಳಿ ಸುಮ್ಮನಾದೆ. ನಾನು ಹಂಗೆ ಅನ್ಕಂಡು ನೆನ್ನೆ ಯಾಕೋ ಮಂಕಾಗೈತಲ್ಲ ನಮ್ಮ ಪ್ರೇಮ ಅಂತ ಹೇಳಿ ನಾನು ಹಂಗೆ ಅನ್ಕಂಡೆ. ಯಾಕೋ ಬಿಡತ್ತೆ, ಯಾಕೆ ದುಗುಡ ಇದ್ದಂಗೆ ಐತಿ, ದುಗುಡ ಐತಿ ಅನ್ಕಂಡು. ಬರ್ರಿ ಒಳಕ್ಕೆ ಸೌರಿ ಇದ್ದಾನೆ, ಏಳನ್ ಬರ್ರಿ ಸೌರಿಗೆ. ಬಾ, ಏನಾಗಲ್ಲ, 1-2 ದಿನ ಹಿಂಗೇನೆ ಬಾ. ಸುಸ್ತಾದಂಗೆ ಆಗುತ್ತೆ, ಯಾತು ಕೆಲಸ ಮಾಡೋಕ್ಕಾಗಲ್ಲ. ಸುಮ್ಕಿರು, ನೀನು ಏನು ಮಾಡಬೇಡ, ನಾನು ಎಲ್ಲ ಮಾಡ್ತೀನಿ. ಅದೇನು ಕೆಲಸ ಇದ್ರೂ ನಾನು ಮಾಡ್ತೀನಿ. ಸುಮ್ಮನೆ ನೀನು ಯಾತ ಮಾಡಬೇಡ. 1-2 ದಿನ 1-2 ದಿನ ಹಿಂಗೆ ಊಟ ಸೇರತ್ತಕ್ಕ. 1-3 ತಿಂಗಳು ತುಂಬ 4 ಬೀಳತ್ತಕ್ಕನ. ಆಮೇಲೆ ಏನೂ ಆಗಲ್ಲ. ಆಮೇಲೆ ಏನು ತಿಂದ್ರು, ಏನು ಬದುಕು ಮಾಡಿರೂ ಏನೂ ಆಗಲ್ಲ. ಒಟ್ಟಿನ ಶಾನೆ ನೀ ಕೈಲಾಗ್ದಿಲ್ದೊಟ್ಟು ಭಾರ ಎತ್ತಬಾರ್ದು ಅಷ್ಟೇ. ಒಂದು ಮಿತಿ ಮೀರಿ ಬಿನ್ಗೆ ಪನ್ಗೆ ಎತ್ಕೊಂಬಂದ್ರೂ ಏನಾಗಲ್ಲ. ಮೊದಲೆಲ್ಲ 2 ಬಿನ್ಗೆ ನೀರು ಹಿಡಿಯೋರು ಏನಾಗಲ್ಲ. ಅಂದರೆ ಈಗ ಸೂಕ್ಷ್ಮಿ ಒಂದಿಟ್ಟು
ನಮ್ಮನೆಗೆ ನೀರು ಪರು ಎಳೆಯೋದೆಲ್ಲ ಏನಿಲ್ಲ ನೆಲ್ಲೆಗೆಲ್ಲ ಬೋತ್ತಾಯಿ ಮೊದಲು ನಾವು ಎಳ್ಗೆಲ್ ಬಿನಿ ನೀರು ಎಳ್ದೆ ನಮ್ಮ ಸುಳ್ಳು ಹೇಳ್ಬೇಕು. ಬೋಲು ಸೂಕ್ಷ್ಮೆಗೇನು ಇರಲಿಲ್ಲ ಅವಾಗಿನ ಕಾಲದರೆಲ್ಲ ಕುಟ್ಟೋದು ಬೀಸೋದು ಬೋಲಿತ್ತು. ಇವಾಗಲೇ ಹಂಗೆ ಸೂಕ್ಷ್ಮಿ ಏನು ಮಾಡೋಕ್ಕಾಗಲ್ಲ, ಇವಾಗಿನ ಮಕ್ಕಳೇ ಹಂಗೆ ದುಡ್ಡು ಕೊಟ್ಕೊಂಡ್ಕಂಡಂಗೆ ಸೂಕ್ಷ್ಮಿ. ಈಗ ಮಕ್ಕಳಾದರೆ ಸಾಕಪ್ಪ ಅಂತಾರೆ. ಮೊದ್ಲಂದ್ರೆ ಸುಮ್ಮನೆ ಆಗ್ತಿದ್ವು ಬಿಡತ್ತ ಅಂತೇಳಿ ಒಂದಲ್ಲ ಅಂದಿದ್ರೆ 4-5 ಮಕ್ಕಳು ನಡಿಯಾರು. ಈಗ ಹಂಗಲ್ಲ, ಒಂದು ಎರಡು ಮಕ್ಕಳನ್ನ ದುಡ್ಡು ಕೊಟ್ಕೊಂಡ್ಕಂಡಂಗೆ ಆಗುತ್ತೆ. ಪಾಪನ್ ಕರಿ ಏಯ್ ಶೌರ್ಯ ಏ ಪಾಪ ಶೌರ್ಯಣ್ಣ ಬಾರ ಇಲ್ಲಿ ಬಾ. ಯಾಕಮ್ಮ? ಬಾ ಇಲ್ಲಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಹೇಳಮ್ಮ, ಸಾಕಾಗಿತ್ತಿನ್ನ ಒಂದು ಸಣ್ಣ ಹಿಂಗೆ ಉಳ್ಟ್ಕೊಂಡ ನೀನಂತೂ ಬಾ ಶೌರ್ಯಣ ಅಂತ ಕೂಕ್ಯಂತೆ. ಏನು ಹೇಳು? ಸಾಕಾಗ್ಲೇಳು ಬಾ ಇಲ್ಲಿ. ಇವಾಗ ನಿನಗೆ ಸುಸ್ತಾಗೈತೆ, ಈ ವಿಷಯ ಕೇಳಿಬಿಟ್ರೆ ನಿನಗೆ ಬದುಕು ಮಾಡಿರೋ ಮೈ ನಾವೆಲ್ಲ ಹೊಲ್ಟೋಗ್ಬಿಡುತ್ತೆ. ಆ ಪಾಟಿಗೆ ಖುಷಿ ಪಡ್ತೇನೆ ನೀನು ವಿಷಯ ಏನಾದರೂ ನಿನಗೆ ಗೊತ್ತಾಗ್ಬಿಟ್ರೆ. ಹೌದೇ? ಏನು ಹೇಳಮ್ಮ ಅಂಥದ್ದು? ಯಾಕೆ ಇವಳು ಹಿಂಗೆ ನಿಂತ್ಕೊಂಡವಳೆ? ಯಾಕೆ ಮಕ್ಕ ಎಲ್ಲ ಸಪ್ಪಗೆ ಮಾಡ್ಕೊಂಡು, ಯಾಕೆ ಮಕ್ಕ ಎಲ್ಲ ಇಳಿ ಬಿಡ್ಕೊಂಡು ಹಿಂಗೆ ನಿಂತ್ಕೊಂಡವಳಲ್ಲ? ಯಾಕೆ ಏನಾಗೈತೆ ಇವಳಿಗೆ? ಏನಾಗೈತೆ ಅಂತಂದರೆ ಇವಾಗ ಅವಳಿಗೆ ಯಾಕೆ ಸೆನಕ್ಕಿಲ್ಲ. ನೋಡು ಯಾಕೆ ಸೆನಕ್ಕಿಲ್ಲ ಅಂತೇಳಿ ಅವಳು ಹೊರಗೆ ಕೂಕೊಂಡಿದ್ರು ನೀನು ಹೋಗಿ ಸುಮ್ಮನೆ ಮನೆ ಕೇಳಿದ್ಯಲ್ಲ, ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗ್ಬೇಕು ಅಂಬದೇನ ಬೇಡವೆ ನಿನಗೆ? ಸುಮ್ಮನೆ ಹೋಗಿ ಮನೆ ಕೇಳಿದ್ಯಲ್ಲ ಪಾಪ, ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಥೋ, ಈ ಅಮ್ಮ ಒಂದತ್ತ ನನಗೆ ಸಾಕಾಗೈತಿ. ಯಾವ ಆಸ್ಪತ್ರೆಗೆ ಕರ್ಕೊಂಡೋಣ? ಏನಾಗೈತಿ ಹೇಳು ಅಂಥದ್ದು? ಬಿಡು, ನಾಳೆ ಕನ್ನಡದನ ಹೋಗೋಕ್ಕಾಗುತ್ತೆ. ಇವಾಗ ನನಗೆ ಸಾಕಾಗ್ಬಿಟ್ಟೈತೆ. ನಾನು ಹೊಲ್ದಾಗ ಬದುಕು ಮಾಡಿಬಿಟ್ಟು ಹೊಲ್ದಾಗ ಕೆಲಸ ಇತ್ತು. ಅದಕ್ಕೆ ನನಗೆ ಇವಾಗ ಆಸ್ಪತ್ರೆಗೆಲ್ಲೂ ಕರ್ಕೊಂಡು ಹೋಗಂಗಿಲ್ಲ ಕಣಮ್ಮ. ಸುಮ್ಮನೆ ಹೇಳೆ ಅತ್ತ. ಆ ಹುಡುಗಂತಾಗ ಯಾಕೆ ನೀನು ಆ ಪಾಟಿ ಇದು ಮಾಡ್ತೀಯ? ಇರೋ ವಿಷಯನ ಹೇಳ್ಬಿಡು ಸುಮ್ಮನೆ. ಅವನಿಗೆ ಪಾಪ ಹೊಲ್ದಾಗೆ ಸಾಕಾಗ್ಬಿಟ್ಟೈತೆ ರೀ. ಆಮೇಲೆ ಏನಿಲ್ಲ, ಅವನು ಸಿಟ್ಟು ಹಾಕ್ತಾನೆ ಹಂಗೆ ಹಿಂಗೆ ಅಂತೇಳಿ ಬೊಯ್ದುಬಿಡ್ತಾನೆ. ಅವ್ನು ಏನಿಲ್ಲ, ಸಿಟ್ಟು ಬಂದ್ಬಿಟ್ರೆ ಹೆಂಗೆ ಬೇಕು ಹಂಗೆ ಬೊಯ್ದುಬಿಡ್ತಾನೆ ಅವನು. ಒಳ್ಳೇನಲ್ಲ ನಮ್ಮ ಸೌರಣ್ಯ. ಮಾತೆಲ್ಲ ಹಿಂಗೆ ಮಾತಾಡ್ತೀರಲ್ಲ ಸ್ಮಕಯ್ಯ. ಶಾಂತಮ್ಮ ಬಂದು ಬಾ, ನೀನು ಒಳ್ಳೆ ಸಮಯದಾಗೆ ಬಂದಮ್ಮ. ಬಾ. ಹೆಂಗನ ನನ್ನ ಸಸಿಗೆ ಇವಾಗ ಮಕ್ಕಳಾಗ್ತಾ ಇರೋ ಕಣಮ್ಮ. ನನ್ನ ಸಸಿ ಇವಾಗ ಪ್ರೆಗ್ನೆಂಟ್ ಕಣ್ಸಂತಮ್ಮ. ಅದಕ್ಕೆ ವಿಷಯನ ನಮ್ಮ ಸೌರಣಂತಾಗೆ ಹೇಳೋಣ ಅಂತೇಳಿ ನಾವು ಕರೋದ್ವಿ. ಸೂರ್ಯ, ಇವಾಗ ನೀನು ತಂದೆ ಆಗ್ತಾ ಇದೆಯಾ ಕಣಪ್ಪ. ಇವಾಗ ನಮ್ಮ ಪ್ರೇಮ ಪ್ರೆಗ್ನೆಂಟು. ಹೌದೇ? ಏನಮ್ಮ ನೀನು ಸುಳ್ಳು ಹೇಳ್ತಾ ಇದೆಯಾ ಏನು ನಿಜ ಹೇಳ್ತಾ ಇದೆಯಾ? ತಮಾಷೆ ಮಾಡ್ತಾ ಇದೆಯೇನೋ ನೀನು? ಯಾಕೆ ನಗ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಐತೆ. ಇಲ್ಲ ಕಣ್ಪಪ್ಪ, ನಾನು ಯಾಕೆ ಸುಳ್ಳು ಹೇಳೋಣ? ನಿಜಾನೇ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳೋಕ್ಕೆ ನಾನು ಹೆಂಗನ ಸುಳ್ಳು ಹೇಳೋಣ ಹೇಳಿ ನಿಂತಾಗಿ? ಏನು ಯಾಕೆ ಸುಳ್ಳು ಹೇಳೋ ಅಂತ ವಿಷಯನ ಇದು? ಸುಳ್ಳು ಹೇಳ್ತಿಲ್ಲಪ್ಪ, ನಿಜಾನೇ ಹೇಳ್ತಾ ಇರೋದು. ಅಲ್ಲ, ನನಗೆ ಯಾಕನ ಒಂಥರ ಅನುಮಾನ. ಇವಳು ಬೇರೆ ಹಿಂಗೆ ಇದ್ದಾಳಲ್ಲ ಸಪ್ಪಗೆ, ಅದಕ್ಕೆ. ಹೆಂಗೋ ಬಿಡತ್ತ. ಡಿಂಪಮ್ಮ ಪೂಜೆ ಮಾಡಿಸ್ಬಿಡ್ತು. ಪೂಜೆ ಮಾಡಿಸಿದ್ಕೂ ಹೆಂಗೋ ಅತ್ತ ಇವಾಗ ಭಾಳ ಒಳ್ಳೇದಾಯ್ತು. ಹೆಂಗೆ ಖುಷಿ ಆಯ್ತತ್ತ. ವಿಷಯ ಕೇಳ್ಬಿಟ್ಟು ಬಿಡು. ಹೆಂಗೆ ಒಳ್ಳೇದಾಯ್ತತ್ತ. ಅವಳಿಗೆ ಪಾಪ ವಾಂತಿ ಆಗುತ್ತಲ್ಲ, ಅದಕ್ಕೆ ಸುಸ್ತಾದಂಗೆ ಆಗೈತಿ. ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬರಬೇಕು. ಅದಕ್ಕೆ ನಾನು ಹೇಳಿದ್ದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತೇಳಿ. ಅದಕ್ಕೆ ಅವಳಿಗೆ ಪಾಪ ಸುಸ್ತಾದಂಗೆ ಆಗುತ್ತೆ ಅಂತ ಬೇಜಾರು ಮಾಡ್ಕೊಂಡವಳು. ಪ್ರೇಮ ಬಾ, ಇವಾಗಲೇ ಹೋಗೋಣ ಹಾಸ್ಪಿಟ್ಲಿಗೆ. ಈಗಲೇ ಕರ್ಕೊಂಡು ಹೋಗ್ತೀನಿ. ಬರಮ್ಮ, ಹೋಗಿ ಬರೋಣ. ಬಾ, ಹೋಗಿ ತೋರಿಸ್ಕೊಂಬರೋಣ. ಬಾ. ನೋಡಿ ಹೆಂಗೆ ಪೂಜೆ ಮಾಡಿಸಿದ್ಕತ್ತ ಹೆಂಗೆ ಒಳ್ಳೇದಾಯ್ತು. ಆ ದೋಸೆ ಇದ್ದಿದ್ದಕ್ಕೆ ಅನ್ಸುತ್ತೆ ಕಣ ಲಸ್ಮಕಾಯ. ಮಕ್ಕಳಾಗ್ದಿಲ್ಲ ದೇವ್ರಿಬ್ರಲ್ಗೂ. ಸೇಂತಮ್ಮ ನಾನು ಹಂಗೆ ಅನ್ಕೊಂಡೆ ನೋಡು. ಪೂಜೆ ಮಾಡಿಸಿ ಒಂದೇ ತಿಂಗಳಿಗೇನೆ ಹೆಂಗಾಗ್ಬಿಡ್ತು. ನಿಜ ಅವೆಲ್ಲನ ಸುಮ್ಮನೆ ಸುಳ್ಳಲ್ಲ ಕಣಮ್ಮ, ಒಂದೊಂದು ಇರ್ತವೆ. ನಾವು ಬಿಡು ಅವೆಲ್ಲ ಸುಳ್ಳು ಅಂತೀವಿ. ಅವನ ಪ್ರಕಾಶಪ್ಪ ಹಂಗೆ ಅಂತಿದ್ದು. ಯಾರನ್ನು ಹೇಳಿದ್ರೆ ಬಿಡು ಅವೆಲ್ಲ ಏನು ಹಂಗೆ ಹಿಂಗೆ ಅಂಬನ್. ನೀವಾಗ ನೋಡು, ಅವ್ನಿಗೇನ ಈ ವಿಷಯ ಗೊತ್ತಾಗಬೇಕು, ಭಾಳ ಖುಷಿ ಪಡ್ತಾನೆ. ಡಿಂಪಮ್ಮಗೆ ಹೇಳಿ ಬರ್ಬೇಕು ಹೋಗಿ ಇವಾಗ. ಹೋಗಿ ಹೇಳಿ ಹಂಗೇನೆ ಅತ್ತೆಗೂ ಅಕ್ಕಯ್ಗೂ ಹೇಳಿ ಹಂಗೆ ಹೋಗೋಣ. ಬಾ. ನನಗಂತೂ ಭಾಳ ಸಂತೋಷ ಆಗ್ಬಿಡ್ತು. ನಮ್ಮ ಯಪ್ಕಂತನ ಬೋಲ್ ಸಂತೋಷ ಆಗ್ಬಿಟ್ಟೈತೆ ಕಣ್ಸಂತಮ್ಮ. ಕಾಣ್ತಾಣಿತ್ತು. ನನ್ನ ಸಸಿಗೆ ಯಾವಾಗ ಮಕ್ಳು ಆಗ್ತಾವ ಅಂತ ಹೇಳಿ ಕಾಯ್ತಿತ್ತು. ಇವಾಗಂತ ಹೇಳು ಸಂತೋಷ ಆಗೈತೆ ನಮ್ಮ ಅಯ್ಯಪ್ಪಗಂತನು. ಹೇಳು ಹಂಗೆ ಅಂಬೋದು. ಯಾವಾಗ ಅನ್ನತ್ತಾಗ ಹಂಗೆ ಅಂಬೋದು. ನಮ್ಮ ಸೌರಿನ ಮಕ್ಳು ನೋಡ್ಬೇಕು, ನಮ್ಮ ಸೌರಿಗೆ ಮಕ್ಕಳಾದ್ರೆ ಸಾಕು ಅಂಬೋದು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸೊಸೆ ಇವಾಗ ಪ್ರೆಗ್ನೆಂಟು. ಹೆಂಗ ಡಿಂಪಮ್ಮ ಪೂಜೆ ಮಾಡಿಸಿದ್ಕೆ, ಪೂಜೆ ಮಾಡಿಸಿ ಒಂದೇ ತಿಂಗಳಿಗೆ ನನ್ನ ಸೊಸೆಗೆ ಮಕ್ಕಳಾಗ್ತಾಯಿದೆ. ಇವಾಗ ಪ್ರೆಗ್ನೆಂಟು ನಮ್ಮ ಪ್ರೇಮ. ನಮಗಂತೂ ಭಾಳ ಖುಷಿ ಆಗ್ಬಿಡ್ತು. ನೋಡ್ತಾ ಇರಿ, ನೆನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.